16 ಜಾನ್ವರಿಯಿಂದ 22 ಜಾನ್ವರಿ ತನಕ ಕರ್ನಾಟಕ ಸ್ಟೇಟ್ ಒಲಿಂಪಿಕ್ಸ್ ಕರ್ನಾಟಕ ಕ್ರೀಡಾಕೂಟ ಈ ವರ್ಷದ ಸ್ಪೋರ್ಟ್ಸ್ ನಮ್ಮ ತುಮಕೂರಲ್ಲಿ ಆಯೋಜಿಸಲಾಗಿದೆ. ಅದಕ್ಕೆ ಇನಾಗ್ರೇಷನ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ ಇನಾಗ್ರೇಷನ್ ಮಾಡೋಕ್ಕೆ. ಅದಕ್ಕೆ ಬೇಕಾಗಿರುವ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಾಗಿದೆ. ಮಾನ್ಯರು ಸುಮಾರು 3 ಗಂಟೆ ಅಂತ ಸಮಯಕ್ಕೆ ವಯಾ ಹೆಲಿಕಾಪ್ಟರ್ ನಮ್ಮ ಯೂನಿವರ್ಸಿಟಿ ಗ್ರೌಂಡ್ಗೆ ಇಳಿದು ಅಲ್ಲಿಂದ ಸ್ಟೇಡಿಯಂಗೆ ಹೋಗಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೆಲಿಕಾಪ್ಟರಿಂದ ಅವರು ಬ್ಯಾಂಗ್ಳೂರಿಗೆ ಹೋಗುವಂಥ ಪ್ಲ್ಯಾನ್ ಆಗಿದೆ. ಈ ಕ್ರೀಡಾಕೂಟದಲ್ಲಿ ಸುಮಾರು ಈ ಏನು 7 ಡೇಸ್ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸುಮಾರು 5,000 ಕ್ರೀಡಾಪಟುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಇವರೆಲ್ಲ ಸುಮಾರು 22 ಉಳ್ಕೊಂಡಿರುವ ಜಾಗಗಳು ಗುರುತಿಸಲಾಗಿದೆ. ಹಾಸ್ಟೆಲ್ಸ್, ಲಾಡ್ಜಸ್, ಗೆಸ್ಟ್ ಹೌಸಸ್. ಸೊ ಇಷ್ಟು ಜಾಗಗಳಲ್ಲಿ ನಾವು ಬಂದೋಬಸ್ತೆಲ್ಲ ಮಾಡಲಾಗಿದೆ. ಮತ್ತು ಇವರು ಊಟದ ವ್ಯವಸ್ಥೆ ಗ್ಲಾಸ್ ಹೌಸಲ್ಲಿ ಮಾಡಲಾಗಿದೆ. ಸೊ ಎಲ್ಲರೂ ಕ್ರೀಡಾಪಟುಗಳು ಅವರವರು ಸ್ಪೋರ್ಟ್ಸ್ ಈವೆಂಟ್ಸ್ಗೆ ಹೋಗಿ ವಾಪಸ್ ಊಟಕ್ಕೆ ಗ್ಲಾಸ್ ಹೌಸ್ಗೆ ಹೋಗಬೇಕಾಗುತ್ತೆ. ಆಮೇಲೆ ಕ್ರೀಡಾ ಈವೆಂಟ್ಸ್, ಮೇಯ್ನ್ ಈವೆಂಟ್ಸ್ ನಮ್ಮ ಏನು MG ಸ್ಟೇಡಿಯಂ ಇದೆ, MG ಸ್ಟೇಡಿಯಂ ಮತ್ತು ನಮ್ಮ ಹೈಸ್ಕೂಲ್ ಗ್ರೌಂಡ್ ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಸಲ್ಲಿರುವ ಕೆಲವು ಸ್ಪೋರ್ಟ್ಸ್ ಪ್ಲೇಸಸ್, ಈ ಥರ ಬೇರೆ ಬೇರೆ ಕಡೆ ಇದು ನಾವು ಮಾಡಲಾಗಿದೆ. ಆಮೇಲೆ ಸೈಕ್ಲಿಂಗ್ 10 ಕಿಲೋಮೀಟರ್ ನಾವು ತಿಪ್ಟೂರು ಹೈವೇ ಮೇಲೆ ಮಾಡಲಾಗುತ್ತೆ, ಒಂದು ಸೈಡ್ ನಾವು ಬ್ಲಾಕ್ ಮಾಡಿಕೊಂಡು. ಆಮೇಲೆ ರೋಯಿಂಗ್, ಬೋಟ್ ರೋಯಿಂಗ್, ಇವೆಲ್ಲ ಸ್ಪೋರ್ಟ್ಸ್ ಈವೆಂಟ್ಸ್ ನಮ್ಮ ಅಮಾನಿಕೆರೆ ಕೆರೆಯಲ್ಲಿ ಆಯೋಜಿಸಲಾಗುತ್ತೆ. ಸೊ ಇದಕ್ಕೆ ಬೇಕಾಗಿರುವ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಾಗಿದೆ. ಒಂದು ಕಾಮನ್ ಕಂಟ್ರೋಲ್ ರೂಮ್ ನಮ್ಮ ಕಮಾಂಡ್ ಸೆಂಟರ್ ಅಲ್ಲಿ ಸ್ಮಾರ್ಟ್ ಸಿಟಿ ಕಮಾಂಡ್ ಸೆಂಟ್ರಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಸೊ ಈ ಎಲ್ಲ ವೆಹಿಕಲ್ಸ್, ಬಸ್ ಮೂವ್ಮೆಂಟ್ಸ್ ಅಲ್ಲಿ ಎಲ್ಲ ಬಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಾಗಿದೆ. ಮತ್ತು ಅವ್ರ ಮೂವ್ಮೆಂಟ್ಸ್ನೂ ಸಹ ನಾವು ಕೇರ್ಫುಲ್ಲಾಗಿ ವಾಚ್ ಮಾಡಲಾಗುತ್ತೆ. ಈಗ ಸೊ ನಾಳೆ CM ಅವರು ಬರುವಾಗ ಮೇಯ್ನ್ ನಮ್ಮ MG ಸ್ಟೇಡಿಯಂ ಮುಂಭಾಗ ರಸ್ತೆ ಏನು ಇದೆ, ಯೂನಿವರ್ಸಿಟಿ ಪಕ್ಕದಲ್ಲಿರುವ ರೋಡ್, ಅದು ಓನ್ಲಿ ಫಾರ್ VIP ಮೂವ್ಮೆಂಟ್ಗೆ ನಾವು ರೆಸ್ಟ್ರಿಕ್ಟ್ ಮಾಡಲಾಗ್ತಾ ಇದೆ. ಸೊ ಜನರಲ್ ಪಬ್ಲಿಕ್ ಎಂಟ್ರಿಗೆ ಮುಖ್ಯವಾಗಿ ನಾವು ಈ ಯೂನಿವರ್ಸಿಟಿ ಒಳಗಡೆಯಿಂದ ಇರುವ ಗೇಟ್ 2 ಕಡೆ, ಒಂದು ಗೆಸ್ಟ್ ಹೌಸ್ ಹತ್ರ ಇರುವ ಗೇಟ್ ಒಂದು, ಮತ್ತು ಈ ಹೆಲಿಪ್ಯಾಡ್ ಹತ್ರ ಇರುವ ಗೇಟ್ ಕಡೆಯಿಂದ ಒಂದು, ಮತ್ತು ಆ ಕಡೆ ರಿಲಯನ್ಸ್ ಮಾರ್ಟ್ ಕಡೆ ಇರುವ ಗೇಟ್ಸ್, ಇಷ್ಟು ಗೇಟ್ಸಿಂದ ನಾವು ಜನರಲ್ ಪಬ್ಲಿಕ್ಕನ್ನು ಅಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಂಟ್ರಿ ಫ್ರಂಟಲ್ಲಿ ನಾವು ಕ್ರೀಡಾಪಟುಗಳಿಗೆ ಅವ್ರು ಏನು ಪೆರೇಡ್ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಅರೇಂಜ್ಮೆಂಟ್ಸ್ ಮಾಡಿ ಅವ್ರ ಎಂಟ್ರಿಗೆ ಮತ್ತು VIP ಆ್ಯಕ್ಸಸ್ಗೆ ಯಾರು ನಮ್ಮ CM ಅವರು, ಹೋಮ್ ಮಿನಿಸ್ಟರ್ ಅವರು ಬರುವಂಥ ಆ್ಯಕ್ಸಸ್ ಏನಿದೆ ಅದನ್ನು ನಾವು ರೆಸ್ಟ್ರಿಕ್ಟ್ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ನಾಳೆ ಸುಮಾರು 2 ಗಂಟೆಯಿಂದ ನಾವು ರೆಸ್ಟ್ರಿಕ್ಷನ್ಸ್ ಶುರು ಮಾಡ್ತೀವಿ. 2 ಗಂಟೆ ಮುಂಚೆವರೆಗೂ ಫ್ರೀ ಮೂವ್ಮೆಂಟ್ ಅಲೋ ಮಾಡಿ 2 ಗಂಟೆ ಆದಮೇಲೆ ನಾವು ರೆಸ್ಟ್ರಿಕ್ಷನ್ ಶುರು ಮಾಡಿ ಕಾರ್ಯಕ್ರಮ ಮುಗಿದ ನಂತರ ನಾವು ಮತ್ತೆ ಟ್ರಾಫಿಕ್ ಓಪನ್ ಮಾಡಲಾಗುತ್ತೆ.